ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 142:2. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಆರಿಕೆ ಮಾಡುವೆನು. ಪ್ರತ್ಯೇಕವಾಗಿ ದಾವೀದನ ಕೀರ್ತನೆಗಳನ್ನು ನೋಡುವಾಗ ಕಷ್ಟ, ಚಿಂತೆ, ವೇದನೆ, ದುಃಖ ಇದನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ದಾವೀದನು ಕುರಿಗಳನ್ನು ಮೇಯಿಸುತ್ತಾ ಕಾಡುಗಳಲ್ಲಿದ್ದಾಗ ಬಹಳ ಸಂತೋಷವಾಗಿ ಕಿನ್ನರಿಯನ್ನು ಬಾರಿಸುತ್ತಾ ಹಾಡಿ ದೇವರನ್ನು ಮೈಪಡಿಸ್ತಾ ಇದ್ದ. ಆದರೆ ಯಾವಾಗ ಸೌಲನ ಒಂದು ರಾಜ್ಯದಲ್ಲಿ ಇದ್ದಂತಹ ಸಮಯದಲ್ಲಿ ಸಮುವೇಲನು ದಾವೀದನ ಮೇಲೆ ದೇವರ ಒಂದು ಅಪ್ಪಣೆಯ ಮೇರೆಗೆ ಅಭಿಷೇಕವನ್ನು ಮಾಡ್ತಾನೋ, ಅಂದಿನಿಂದ ಸೌಲನಿಗೆ ದಾವೀದನ ಮೇಲೆ ಕೋಪ ಆಗ್ತದೆ. ಅವನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು. ಒಂದು, ಅಭಿಷೇಕ ಬಿದ್ದದ್ದು, ಮತ್ತು ಎರಡನೇದು ಆ ಇಸ್ರಾಯೇಲ್ ಸ್ತ್ರೀಯರು ಹಾಡ್ತಾರೆ, ದಾವೀದನು 10,000 ಕೊಂದಿದ್ದಾನೆ, ಸೌಲ ಬರೀ 1,000 ಕೊಂದಿದ್ದಾನೆ. ಹೀಗೆ ಅವನಿಗೆ ಬಹಳ ನಿರಾಶೆ ಆಗ್ತದೆ, ದುಃಖವಾಗ್ತದೆ. ಆಗ ಅವನನ್ನು ಹಿಡಿಯುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾನೆ. ಇಲ್ಲಿ ನಾವು ಹೆಡ್ಡಿಂಗಲ್ಲಿ ಓದ್ತೀವಿ, ಅವನು ಗುಹೆಯಲ್ಲಿದ್ದಾಗ ಅಥವಾ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ಮಾಡಿದ ಪ್ರಾರ್ಥನೆ. ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವನ ವೇದನೆ ಇದೆ, ಚಿಂತೆ ಇದೆ, ಭಾರ ಇದೆ, ದುಃಖ ಇದೆ. ಯಾರ ಹತ್ರನೂ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ರಾಜ ಇವನಿಗೆ ವಿರೋಧ ಆಗಿರೋದ್ರಿಂದ. ಒಂದು ವೇಳೆ ದಾವೀದ ತನ್ನ ಸಮಸ್ಯೆಗಳನ್ನು ತನ್ನ ಸ್ನೇಹಿತರ ಬಳಿ ಹೇಳಿರ್ಬೋದು. ಏನು ಸಮಸ್ಯೆ ಅಂತ ಕೇಳಿದಾಗ, ಸೌಲ ನನ್ನನ್ನು ಕೊಲ್ಲಕ್ಕೆ ಬರ್ತಾ ಇದ್ದಾನೆ, ಕಾಪಾಡಿ. ಅವರಿಗೆ ಭಯ. ಅಪ್ಪ ಅಮ್ಮಂಗೆ ಹೇಳಿರ್ಬೋದು, ಅವರಿಗೆ ಭಯ. ಯಾರೂ ಸಹ ಅವನಿಗೆ ಸಹಾಯಕ್ಕೆ ಬರ್ತಾ ಇಲ್ಲ. ಸೌಲನೂ ಸಹ ಅವನನ್ನು ಕೊಲ್ಲೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ದಾವೀದನ ಅಣ್ಣಂದಿರು ಎಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅಣ್ಣಂದಿರಲ್ಲಿ ಕೆಲವರು ಆ ಸೌಲನ ಸೈನ್ಯದಲ್ಲಿದ್ದಾರೆ. ಯಾರ ಒಂದು ಸಹಾಯವೂ ಇಲ್ಲದೆ ಎಲ್ಲರಿಂದ ಕೈ ಬಿಡಲ್ಪಟ್ಟು ದೇವರು ಮಾತ್ರವಾಗಿರುವಂತಹ ಒಂದು ಸನ್ನಿವೇಶ, ಬೇರೆ ಯಾವ ಮಾರ್ಗವೂ ಕಾಣದೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ದೇವರ ಸಂಧಾನದಲ್ಲಿ ಬಂದು ಕೂಗಿ ಭಿನ್ನಯಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಚಿಂತೆ, ವೇದನೆ, ದುಃಖ, ಕಷ್ಟ ಎಲ್ಲ ಅನೇಕರ ಬಳಿಯಲ್ಲಿ ನಾವು ಹೇಳಿದ್ದೇವೆ. ಯಾರ್ಯಾರ್ದೋ ಮುಂದೆ ನಾವು ನಮ್ಮ ಚಿಂತೆ ಬಿಚ್ಚೋದಕ್ಕೆ ಹೋಗಿದ್ದೀವಿ. ಆದರೆ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಹೇಳ್ಬೇಡಿ, ನಿಮಗಿಂತ ಚಿಂತೆ ದೊಡ್ಡದು ಚಿಂತೆ ನನಗಿದೆ. ಪ್ರಿಯ ದೇವರ ಮಕ್ಕಳೇ, ನಾನು ನನ್ನ ಚಿಂತೆಯನ್ನು ನಿಮ್ಮ ಬಳಿಯಲ್ಲಿ ಹೇಳಕ್ಕೆ ಬಂದರೆ ನಿಮಗೆ ಅದಕ್ಕಿಂತ ಚಿಂತೆಗಳು ಬೇಕಾದಷ್ಟಿವೆ. ಆದರೆ ದಾವೀದ 55ನೇ ಕೀರ್ತನೆ ಹೇಳ್ತಾನೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಪೇತ್ರ ಹೇಳ್ತಾನೆ, ನಿಮ್ಮ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಈ ಬೆಳಗ್ಗೆ ಚಿಂತೆಯಿಂದ, ವೇದನೆಯಿಂದ, ನಿರಾಶೆಯಿಂದ ಇರುವಂತಹ ದೇವರ ಮಗುವೆ, ನಿನ್ನ ಚಿಂತೆಯನ್ನು ದೇವರ ಮೇಲೆ ಹಾಕುವುದಕ್ಕೆ ನೀನು ತಯಾರಾದರೆ, ನಿನ್ನ ಚಿಂತೆಯನ್ನು ಕರ್ತನ ಬಳಿಯಲ್ಲಿ ಒಪ್ಪಿಸುವುದಕ್ಕೆ ನೀನು ತಯಾರಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಮನುಷ್ಯರ ಮುಂದೆ ನಿನ್ನ ಚಿಂತೆಯನ್ನು ಬಿಚ್ಚಿದರೆ, ಮನುಷ್ಯರ ಮುಂದೆ ನಿನ್ನ ಚಿಂತೆಯನ್ನು ಹೇಳಿದರೆ ನಿನಗೆ ಅದರಿಂದ ಬಿಡುಗಡೆ ಇಲ್ಲ, ನಿನಗೆ ಅದರಿಂದ ಸಹಾಯವಿಲ್ಲ. ಈಗಾಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ, ನಾನು ನಿನ್ನ ಮುಂದೆ ಬಂದಿದ್ದೇನೆ ಸ್ವಾಮಿ. ನನ್ನ ಕಷ್ಟವನ್ನು ಮನುಷ್ಯರಿಗೆ ನಾನು ಅರಿಕೆ ಮಾಡಲ್ಲ, ನನ್ನ ಕಷ್ಟವನ್ನು ನಾನು ನಿನ್ನ ಬಳಿಯಲ್ಲಿ ಹೇಳ್ತಾ ಇದ್ದೇನೆ. ನಿನಗೋಸ್ಕರವಾಗಿ ಜೀವಿಸುವುದಕ್ಕಾಗಿ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನ ಸಂಧಾನದಲ್ಲಿ ನಮ್ಮ ಚಿಂತೆಗಳನ್ನು ಆತನ ಮುಂದೆ ಹಾಕಿ, ನಮ್ಮ ಕಷ್ಟಗಳನ್ನು ಆತನಿಗೆ ಅರಿಕೆ ಮಾಡಿ ಆತನ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ನಮ್ಮ ಚಿಂತೆಗಳಿಂದ ಬಿಡಿಸಿ, ನಮ್ಮ ಕಷ್ಟಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ದಾವೀದನಿಗೆ ಒಂದು ವಿಷಯ ಗೊತ್ತಾಯಿತು, ಇನ್ಯಾರ ಮುಂದೇನೂ ಸಹ ನನ್ನ ಚಿಂತೆ ಬಿಚ್ಚಬಾರ್ದು, ಯಾರ ಮುಂದೇನೂ ಸಹ ನನ್ನ ಕಷ್ಟ ಅರಿಕೆ ಮಾಡಬಾರ್ದು. ನಾವು ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯರ ಬಳಿಯಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದೇವೆ, ಮನುಷ್ಯರ ಬಳಿಯಲ್ಲಿ ನಮ್ಮ ಚಿಂತೆಗಳನ್ನು ಬಿಚ್ಚಿದ್ದೇವೆ. ಆದರೆ ಅದಕ್ಕೆ ನಮಗೆ ಪರಿಹಾರ ದೊರೆತಿಲ್ಲ, ಅದಕ್ಕೆ ನಮಗೆ ಬಿಡುಗಡೆ ದೊರೆತಿಲ್ಲ. ಯಾಕೆ ಗೊತ್ತಾ? ಅವರು ಸಹ ನಮ್ಮ ಹಾಗೆ ಮನುಷ್ಯರಾಗಿರೋದರಿಂದ, ಅವರು ಸಹ ನಮ್ಮ ಹಾಗೆ ಇರುವುದರಿಂದ ಆ ಚಿಂತೆಗಳನ್ನು ಪರಿಹಾರ ಮಾಡೋಕ್ಕೆ ಅವ್ರ ಕೈಯಲ್ಲಾಗಲಿಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಚಿಂತೆಗಳನ್ನು
ಕರ್ತನ ಮುಂದೆ ಬಿಚ್ಚೋಣ. ನಮ್ಮ ಕಷ್ಟಗಳನ್ನು ಆತನಿಗೆ ಅರಿಕೆ ಮಾಡೋಣ. ಆತನು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ, ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ದೇವರ ಮುಂದೆ ನಮ್ಮ ಚಿಂತೆ ಬಿಚ್ಚಿದ್ದೇವೆ, ನಮ್ಮ ಕಷ್ಟಗಳನ್ನು ಅರಿಕೆ ಮಾಡಿದ್ದೇವೆ. ಅದಕ್ಕೆ ಆತನು ಪರಿಹಾರವನ್ನು ಸಹ ಕೊಟ್ಟಿದ್ದಾನೆ. ಆ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ಆ ದೇವರು ಇಂದು ಸಹ ನಮಗಾಗಿ ಜೀವಿಸ್ತಾ ಇದ್ದಾನೆ. ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿ ನಮಗೋಸ್ಕರ ಇದ್ದಾನೆ. ಈ ಬೆಳಗ್ಗೆ ಆತನ ಮುಂದೆ ಚಿಂತೆಗಳನ್ನ ಬಿಚ್ಚೋಣ. ರಾಜ ಹೇಳ್ತಾನೆ, ದಾವೀದ ರಾಜ ಹೇಳ್ತಾನೆ, ನಿನ್ನ ಚಿಂತಾಭಾರವನ್ನೇ ಯೆಹೋವನ ಮೇಲೆ ಹಾಕು. ಸಭೆಯ ಮೊದಲ ಅಪೊಸ್ತಲನಾಗಿದ್ದಂತಹ ಪೇತ್ರ ಹೇಳ್ತಾನೆ, ನಿನ್ನ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ, ನಮ್ಮ ಬಳಿಗೆ ಬರಬೇಡಿ. ಆದರೆ ಯೇಸು ಹೇಳ್ತಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಿನ್ನ ಚಿಂತೆಗಳನ್ನು, ಭಾರಗಳನ್ನು, ವೇದನೆಗಳನ್ನು ಹೊತ್ತು ಕರ್ತನ ಬಳಿಗೆ ಬರುವುದಾದರೆ ನಿನಗೆ ಬಿಡುಗಡೆ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಆಶೀರ್ವಾದ ಮಾಡು. ಚಿಂತೆ, ಕಷ್ಟ, ಭಾರ, ದುಃಖ, ವೇದನೆಯಿಂದ ಬಳಲ್ತಾ ಇರುವಂತಹ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡುವ ಸರ್ವಶಕ್ತನಾದ ದೇವರದಿನಾಗಿರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.